ಕ್ರಿಕೆಟ್ ಮೈದಾನದಲ್ಲಿ ಕೆಲ ಕ್ಷಣಗಳು ಆಟಗಾರನ ಬದುಕಿನ ದಿಕ್ಕನ್ನೇ ಬದಲಾಯಿಸಿಬಿಡ್ತವೆ. ಸಿಡ್ನಿಯಲ್ಲಿ ನಡೆದ 3ನೇ ಏಕದಿನ ಪಂದ್ಯದಲ್ಲೂ ಇಂತಹದ್ದೇ ಘಟನೆ ನಡೆದಿದ್ದು, ಈ ಘಟನೆಯ ಬಳಿಕ ಭಾರತ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ ಅವರ ಭವಿಷ್ಯವೇ ಪ್ರಶ್ನಾರ್ಹವಾಗಿದೆ. ಫೀಲ್ಡಿಂಗ್ ವೇಳೆ ಅದ್ಭುತ ಕ್ಯಾಚ್ ಹಿಡಿಯುವ ಯತ್ನದಲ್ಲಿ ಬಿದ್ದ ಶ್ರೇಯಸ್ ಅಯ್ಯರ್ ಅವರ ಪೆಕ್ಕಲುಗೆ ಭೀಕರ ಪೆಟ್ಟಾಗಿದೆ. ಆರಂಭದಲ್ಲಿ ಇದು ಇಷ್ಟರ ಮಟ್ಟಿಗೆ ಪೆಟ್ಟಾಗಿದೆ ಅಂತ ಯಾರಿಗೂ ಅನಿಸಿಲ್ಲ. ನಂತರ ಅವರ ಸ್ಪ್ಲೀನ್ ಹರಿದು ಒಳರಕ್ತಸ್ರಾವ ಉಂಟಾಗಿದೆ ಎನ್ನುವ ಸುದ್ದಿ ಹೊರಬಿದ್ದಾಗ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಆತಂಕ ಮೂಡಿತು. ಸ್ಪ್ಲೀನ್ ಅಂದರೆ ದೇಹದ ಎಡಭಾಗದಲ್ಲಿ ಪೆಕ್ಕೆಲುಬಿನ ಕೆಳಭಾಗದಲ್ಲಿ ಇರುವ ಒಂದು ಮುಖ್ಯ ಅಂಗ. ಇದು ರಕ್ತ ಶೋಧನೆ, ಶ್ವೇತ ರಕ್ತ ಕಣಗಳ ಸಂಗ್ರಹ ಮತ್ತು ರೋಗ ನಿರೋಧಕ ವ್ಯವಸ್ಥೆಯ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದರೆ ಅದು ಹರಿದರೆ ರಕ್ತಸ್ರಾವ ನೇರವಾಗಿ ಪ್ರಾಣಾಪಾಯಕ್ಕೆ ಕಾರಣವಾಗಬಹುದು. ಅಯ್ಯರ್ ಅವರಿಗೂ ಇದೇ ಸ್ಥಿತಿ ಉಂಟಾಗಿದೆ. ಕ್ಯಾಚ್ ಹಿಡಿಯುವಾಗ ಅವರು ಹಿಂದಕ್ಕೆ ಓಡಿ ನೆಲಕ್ಕೆ ರಭಸವಾಗಿ ಬಿದ್ದಾಗ ಪೆಕ್ಕೆಲುಬು ನೇರವಾಗಿ ನೆಲಕ್ಕೆ ಉಜ್ಜಿ ಹೋಗಿತ್ತು. ಇದರಿಂದ ಅವರ ದೇಹದ ಒಳಾಂಗದ ಸ್ಪ್ಲೀನ್ಗೆ ಗಂಭೀರ ಗಾಯ ಉಂಟಾಗಿದೆ. ಇದು ತಕ್ಷಣ ಗಮನಕ್ಕೆ ಬಂದಿದ್ದರೂ ಕೆಲ ಕ್ಷಣಗಳಲ್ಲೇ ಅವರ ರಕ್ತದೊತ್ತಡ ಕುಸಿಯುತ್ತಾ ಬಂತು. ನಂತರ ಅವರು ಪ್ರಜ್ಞೆ ತಪ್ಪಿದ್ದು ಅವರನ್ನ ತುರ್ತುವಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ವೈದ್ಯರ ಪ್ರಕಾರ ಕೆಲ ನಿಮಿಷಗಳು ತಡವಾಗಿದ್ರೂ ಸಹ ಅವರ ಪ್ರಾಣ ಉಳಿಸಲು ಕಷ್ಟವಾಗ್ತಾ ಇತ್ತಂತೆ. ಸಿಡ್ನಿಯ ಆಸ್ಪತ್ರೆಗೆ ದಾಖಲಿಸಿದ ನಂತರ ಶ್ರೇಯಸ್ ಅಯ್ಯರ್ ಅವರನ್ನ ನೇರವಾಗಿ ಐಸಿಯುಗೆ ದಾಖಲಿಸಲಾಯಿತು. ಬಿಸಿಸಿಐ ವೈದ್ಯಕೀಯ ತಂಡದ ತ್ವರಿತ ಕ್ರಮದಿಂದ ಅವರು ಪ್ರಾಣಾಪಾಯದಿಂದ ಪಾರಾದರು. ಆರಂಭದಲ್ಲಿ ಅವರ ಸ್ಥಿತಿ ಅತಿ ಗಂಭೀರವಾಗಿದ್ದರೂ ಇದೀಗ ನಿಧಾನವಾಗಿ ಚೇತರಿಸಿಕೊಳ್ತಿದ್ದಾರೆ. ಕಳೆದ 2 ದಿನಗಳಿಂದ ಅವರು ತೀವ್ರ ನಿಗಾ ಘಟಕದಲ್ಲಿದ್ದರೂ ಈಗ ಅವರನ್ನ ಸಾಮಾನ್ಯ ವಾರ್ಡ್ಗೆ ಸ್ಥಳಾಂತರಿಸಲಾಗಿದೆ ಎನ್ನಲಾಗಿದೆ. ಅಯ್ಯರ್ ಅವರ ರಕ್ತಸ್ರಾವವನ್ನ ನಿಯಂತ್ರಣಕ್ಕೆ ತರಲಾಗಿದೆ. ಅವರು ಸ್ಥಿರವಾಗಿದ್ದಾರೆ. ಆದರೆ ಇನ್ನೂ ಕೆಲ ದಿನ ಆಸ್ಪತ್ರೆಯಲ್ಲೇ ಇರಬೇಕು ಅಂತ ಬಿಸಿಸಿಐ ಮೂಲಗಳು ತಿಳಿಸಿವೆ. ಅಯ್ಯರ್ ಗಾಯಗೊಂಡ ಕ್ಷಣ ಮೈದಾನದಲ್ಲಿದ್ದವರು ಆ ಘಟನೆಯನ್ನ ಮರೆಯಲು ಸಾಧ್ಯವಿಲ್ಲ. ಅಲೆಕ್ಸ್ ಕ್ಯಾರಿ ಹೊಡೆದ ಚೆಂಡನ್ನ ಹಿಂದಕ್ಕೆ ಓಡಿ ಬ್ಯಾಕ್ವರ್ಡ್ ಪಾಯಿಂಟ್ನಲ್ಲಿ ಅದ್ಭುತ ಕ್ಯಾಚ್ ಹಿಡಿದು ಔಟ್ ಮಾಡಿದ್ರು. ಆದರೆ ಆ ಕ್ಷಣದಲ್ಲೇ ನೆಲಕ್ಕೆ ಬಿದ್ದು ಪೆಕ್ಕೆಲುಬಿಗೆ ಗಂಭೀರ ಪೆಟ್ಟಾಗಿತ್ತು. ಮೊದಲಿಗೆ ಅಷ್ಟು ಗಂಭೀರವೆನ್ನೆನಿಸಿದ ಗಾಯ ನಂತರ ಜೀವಾಪಾಯದ ಮಟ್ಟಕ್ಕೆ ತಲುಪಿತು. ಡ್ರೆಸ್ಸಿಂಗ್ ರೂಮ್ನಲ್ಲಿ ಅಯ್ಯರ್ ಪ್ರಜ್ಞೆ ತಪ್ಪಿದ್ದಾಗ ವೈದ್ಯಕೀಯ ಸಿಬ್ಬಂದಿ ತಡ ಮಾಡದೆ ಬೇಗನೆ ಕ್ರಮ ಕೈಗೊಂಡು ಅವರನ್ನ ಆಸ್ಪತ್ರೆಗೆ ಕರೆದೊಯ್ದರು. ಸ್ಕ್ಯಾನಿಂಗ್ನಲ್ಲಿ ಸ್ಪ್ಲೀನ್ ಹರಿದಿರುವುದು ಪತ್ತೆಯಾದ ನಂತರ ತಕ್ಷಣ ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ಬಿಸಿಸಿಐ ಅಧಿಕೃತವಾಗಿ ಪ್ರಕಟಿಸಿರುವ ಪ್ರಕಾರ ಶ್ರೇಯಸ್ ಅಯ್ಯರ್ ಈಗ ವೈದ್ಯಕೀಯವಾಗಿ ಸ್ಥಿರವಾಗಿದ್ದು ಚೇತರಿಸಿಕೊಳ್ತಿದ್ದಾರೆ. ವೈದ್ಯರ ತಂಡವು ಅವರ ಪ್ರತಿದಿನದ ಪ್ರಗತಿಯನ್ನ ನಿಗದಲ್ಲಿಟ್ಟುಕೊಂಡು ಮುಂದಿನ ಕೆಲವು ದಿನಗಳು ಅವರಿಗೆ ಅತ್ಯಂತ ನಿರ್ಣಾಯಕ ರಕ್ತಸ್ರಾವ ಮರುಕಳಿಸಿದ್ದರೆ ಅವರು ಶೀಘ್ರದಲ್ಲೇ ಆಸ್ಪತ್ರೆಯಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಆದರೆ ಸಂಪೂರ್ಣವಾಗಿ ಚೇತರಿಸಿಕೊಳ್ಳಲು ಕನಿಷ್ಠ 6ರಿಂದ 8 ವಾರಗಳ ಕಾಲ ಬೇಕಾಗಬಹುದು ಎಂದು ವೈದ್ಯರು ಅಂದಾಜು ಮಾಡಿದ್ದಾರೆ. ಅಂದ್ರೆ ಈ ಅವಧಿಯಲ್ಲಿ ಅಯ್ಯರ್ ಯಾವುದೇ ರೀತಿಯ ದೈಹಿಕ ಶ್ರಮ, ತರಬೇತಿ ಅಥವಾ ಪಂದ್ಯಗಳಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ. ಈ ನಡುವೆ ಶ್ರೇಯಸ್ ಅಯ್ಯರ್ ಕ್ರಿಕೆಟ್ ಮೈದಾನಕ್ಕೆ ಮತ್ತೆ ಮರಳಬಹುದಾ ಎನ್ನುವ ಪ್ರಶ್ನೆ ಕ್ರಿಕೆಟ್ ಅಭಿಮಾನಿಗಳನ್ನ ಕಾಡ್ತಾ ಇದೆ. ವೈದ್ಯರ ಪ್ರಕಾರ ಗಾಯ ಚೇತರಿಸಿಕೊಂಡ ಬಳಿಕ ಅವರು ಸಂಪೂರ್ಣ ವಿಶ್ರಾಂತಿ ಪಡೆದರೆ ಹಾಗೂ ಶರೀರವನ್ನ ನಿಧಾನವಾಗಿ ತರಬೇತಿಗೆ ಒಳಪಡಿಸಿದ್ರೆ ಕ್ರಿಕೆಟ್ಗೆ ಮರುಪ್ರವೇಶ ಸಾಧ್ಯ. ಆದರೆ ಇದಕ್ಕೆ ಕನಿಷ್ಠ 3 ತಿಂಗಳ ಕಾಲ ಬೇಕಾಗಬಹುದು. ಆದರೂ ಈ ರೀತಿಯ ಸ್ಪ್ಲೀನ್ ಗಾಯಗಳು ಕೆಲವೊಮ್ಮೆ ಆಟಗಾರರ ಭವಿಷ್ಯಕ್ಕೆ ತೊಂದರೆ ಮಾಡ್ತವೆ. ಶ್ರೇಯಸ್ ಅವರ ಶರೀರದ ಸ್ಥಿತಿ ಹಾಗೂ ಮುಂದಿನ ಚಿಕಿತ್ಸೆ ಇದರ ಮೇಲೆ ಅವರ ಕ್ರಿಕೆಟ್ ಭವಿಷ್ಯ ನಿರ್ಧಾರವಾಗಲಿದೆ. ಬಿಸಿಸಿಐ ಮತ್ತು ಭಾರತೀಯ ತಂಡದ ವೈದ್ಯರು ಪ್ರಸ್ತುತ ಶ್ರೇಯಸ್ ಅವರ ಕುಟುಂಬದವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಎಲ್ಲಾ ರೀತಿಯ ಸಹಾಯ ಮಾಡ್ತಿದ್ದಾರೆ. ಅಯ್ಯರ್ ಚೇತರಿಸಿಕೊಳ್ತಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸ್ಥಿರವಾಗಿದೆ. ಅವರು ಶೀಘ್ರದಲ್ಲೇ ಸಂಪೂರ್ಣ ಆರೋಗ್ಯದಿಂದ ಹಿಂದಿರುಗುತ್ತಾರೆ ಅಂತ ಬಿಸಿಸಿಐ ವೈದ್ಯಕೀಯ ಮುಖ್ಯಸ್ಥ ಡಾಕ್ಟರ್ ದಿಶ್ಮಾ ಪಾರ್ದಿವಾಲಾ ಹೇಳಿದ್ದಾರೆ. ಐಪಿಎಲ್ನ ಅತ್ಯಂತ ಯಶಸ್ವಿ ನಾಯಕನಾಗಿರುವ ಶ್ರೇಯಸ್ ಅಯ್ಯರ್ 3 ತಂಡಗಳನ್ನು ಫೈನಲ್ವರೆಗೂ ಮುನ್ನಡೆಸಿದ ಖ್ಯಾತಿ ಹೊಂದಿದ್ದಾರೆ. ಈ ಬಾರಿ ಗಾಯದಿಂದಾಗಿ ಅವರು ಕೆಲವು ಕಾಲ ಕ್ರಿಕೆಟ್ನಿಂದ ದೂರವಾಗಬೇಕಾದರೂ ಅವರ ಮನೋಬಲ ಮತ್ತು ಕಠಿಣ ತರಬೇತಿ ಅವರನ್ನ ಮತ್ತೆ ಮೈದಾನಕ್ಕೆ ತರುವ ವಿಶ್ವಾಸ ಅಭಿಮಾನಿಗಳಲ್ಲಿ ಜೀವಂತವಾಗಿದೆ. ಕ್ರಿಕೆಟ್ ಪ್ರೇಮಿಗಳು ಅಯ್ಯರ್ ಮತ್ತೆ ಹಿಂದಿರುಗಲಿ, ಮತ್ತೊಮ್ಮೆ ಭಾರತೀಯ ಕ್ರಿಕೆಟ್ ಮೈದಾನದಲ್ಲಿ ಅದೇ ಉತ್ಸಾಹದ ಶ್ರೇಯಸ್ಸನ್ನ ನೋಡಲು ಸಾಧ್ಯವಾಗಲಿ ಅಂತ ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.
ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.